ಸಿಎಂ ಆಯ್ಕೆ ಆಯಿತು. ಈಗ ಸಂಪುಟ ಸರದಿ ಲಿಸ್ಟ್ ಹಿಡಿದು ಇವತ್ತು ದೆಹಲಿಗೆ ಸಿದ್ದರಾಮಯ್ಯನವರು ಹಾಗೂ ಡಿಕೆ ಶಿವಕುಮಾರ್ ಇಬ್ಬರು ಹೋಗ್ತಾ ಇದ್ದಾರೆ. ಹೈ ವೋಲ್ಟೇಜ್ ಮೀಟಿಂಗ್ಗೆ ಕೌಂಟ್ ಡೌನ್ ಶುರುವಾಗಿದೆ. ನೂತನ ಸಂಪುಟ ರಚನೆ ಕುರಿತು ಮಹತ್ವದ ಸಭೆ ನಡೆಯಲಿದೆ. ಒಂದ್ ಕಡೆ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಲಿಸ್ಟ್ ಹಿಡಿದು ದೆಹಲಿಗೆ ತೆರಳುತ್ತಾ ಇದ್ದಾರೆ. ಮತ್ತೊಂದು ಕಡೆ ದೆಹಲಿಯಲ್ಲಿ ನೂತನ ಸಂಪುಟ ರಚನೆಯ ಕುರಿತಾಗಿ ರಾಹುಲ್ ಖರ್ಗೆ ನೇತೃತ್ವದಲ್ಲಿ ಸಭೆ ನಡೆಯಲಿದೆ. ಇವತ್ತು ಪ್ರತ್ಯೇಕವಾಗಿ ದೆಹಲಿಗೆ ತೆರಳುತ್ತಾ ಇರುವಂಥದ್ದು ಸಿದ್ದರಾಮಯ್ಯ ಮತ್ತು ಡಿಕೆಶಿ. ಇವತ್ತೇ ಲಿಸ್ಟ್ ಫೈನಲ್ ಆಗುತ್ತಾ ಅನ್ನುವಂಥದ್ದು ಕಾದು ನೋಡಬೇಕು. ಆದರೆ ಚಾನ್ಸ್ ಯಾರಿಗೆಲ್ಲ ಸಿಗುತ್ತೆ ಸಂಪುಟದಲ್ಲಿ ಅನ್ನುವಂಥದ್ದು ಕುತೂಹಲ ಕಡೆ ಮಾಡಿಕೊಡ್ತಾ ಇದೆ. ಲಿಸ್ಟ್ ಹಿಡಿದು ಡಿಕೆಶಿ ಸಿದ್ದರಾಮಯ್ಯ ದೆಹಲಿಗೆ ಇವತ್ತು ತೆರಳುತ್ತಾ ಇದ್ದಾರೆ. ತಮ್ಮ ಆಪ್ತ ಬಳಗದವರಿಗೆ ಕ್ಯಾಬಿನೆಟ್ನಲ್ಲಿ ಅವಕಾಶವನ್ನು ಕಲ್ಪಿಸಿಕೊಡ್ಬೇಕು ಅಂತ. ಸೊ ಆದರೆ ಹೈಕಮಾಂಡ್ ಏನು ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕು. ಆದರೆ ಹೈಕಮಾಂಡ್ ನೇತೃತ್ವದಲ್ಲಿ, ಪ್ರಮುಖವಾಗಿ ರಾಹುಲ್ ಖರ್ಗೆ ನೇತೃತ್ವದಲ್ಲಿ ಮೀಟಿಂಗ್ ನಡೆಯುತ್ತೆ. ಹಾಗಾಗಿ ಆ ಮೀಟಿಂಗ್ ಸಾಕಷ್ಟು ಮಹತ್ವವನ್ನು ಪಡ್ಕೊಳ್ತಾ ಇದೆ. ಇಬ್ಬರೂ ನಾಯಕರು, ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಇಬ್ಬರೂ ನಾಯಕರು ದೆಹಲಿಗೆ ತೆರಳಿದ ನಂತರದಲ್ಲಿ ಹೈಕಮಾಂಡ್ ನಾಯಕರು ಒಂದು ಮಹತ್ವದ ಹೈ ವೋಲ್ಟೇಜ್ ಸಭೆಯನ್ನು ನಡೆಸಲಿದ್ದಾರೆ. ಆ ಸಭೆಯಲ್ಲಿ ಸಂಪುಟ ರಚನೆಯ ಕಸರತ್ತು ಶುರುವಾಗಲಿದೆ ಅಥವಾ ಆ ವಿಚಾರವಾಗಿ ಚರ್ಚೆ ಆಗಲಿದೆ. ನೂತನ ಸಂಪುಟ ರಚನೆ ಕುರಿತಾಗಿ ಮಹತ್ವದ ಸಭೆ ಹಮ್ಮಿಕೊಳ್ಳಲಾಗ್ತಾ ಇದೆ. ಡಿಕೆಶಿ ಮುಂದೆ ಈಗಾಗಲೇ ಸಚಿವ ಸ್ಥಾನಕ್ಕೆ ಬೇಡಿಕೆಗಳ ಸುರಿಮಳೆಯೇ ಬಂದಿದೆ. ಇದರ ನಡುವೆ ಸಚಿವ ಸ್ಥಾನಾಕಾಂಕ್ಷಿಗಳು, ಬೆಂಬಲಿಗರು ಪರೇಡ್ ಮತ್ತು HK ಮಹದೇವಪ್ಪ, MB ಪಾಟೀಲ್ ಇತರರು ಕೂಡ ಭೇಟಿಯಾಗಿದ್ದರು ಡಿಕೆಶಿ ಅವರನ್ನ. ನಿಯೋಜಿತ ಸಿಎಂ ಡಿಕೆಗೆ ಅಭಿನಂದನೆ ತಿಳಿಸ್ಲಿಕ್ಕೆ. ಅದರ ಜೊತೆಗೆ ಈಗ ಸಿದ್ದರಾಮಯ್ಯ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಂಥವ್ರಿಗೂ ಕೂಡ ಕ್ಯಾಬಿನೆಟ್ನಲ್ಲಿ ಅವಕಾಶವನ್ನು ಕಲ್ಪಿಸ್ಕೊಡ್ಬೇಕು ಅನ್ನುವಂಥದ್ದು ಸಿದ್ದರಾಮಯ್ಯನವರ ಒಂದು ನಡೆ ಅಥವಾ ನಿರ್ಧಾರ. ಇನ್ನು ಸಚಿವರ ಆಯ್ಕೆ ಬಗ್ಗೆ ಸಿದ್ದು ಡಿಕೆ ಅಭಿಪ್ರಾಯವನ್ನ ಕೇಳಲಿದೆ ಹೈಕಮಾಂಡ್. ತಮ್ಮ ತಮ್ಮ ಪಟ್ಟಿ ರೆಡಿ ಮಾಡಿಕೊಂಡಿದ್ದಾರೆ ಸಿದ್ದು ಮತ್ತು ಡಿಕೆ. ಸಚಿವರ ಆಯ್ಕೆ ಬಗ್ಗೆ ಅಭಿಪ್ರಾಯವನ್ನ ಸಂಗ್ರಹ ಮಾಡಲಿದ್ದಾರೆ ಇಬ್ಬರಿಂದ. ಇಬ್ಬರ ಪಟ್ಟಿಯನ್ನು ಹಿಡಿದು ಸಚಿವರ ಆಯ್ಕೆ ಪ್ರಕ್ರಿಯೆ ನಡೆಯಲಿದ್ದು, ಸಿದ್ದರಾಮಯ್ಯ ಮತ್ತು ಡಿಕೆಶಿ ಲಿಸ್ಟ್ ಅಲ್ಲಿ ಯಾರೆಲ್ಲ ಇದ್ದಾರೆ, ವರಿಷ್ಠರ ತಲೆಯಲ್ಲಿ ಯಾರಿಗೆಲ್ಲ ಅವಕಾಶ ಕೊಡಬೇಕು ಅನ್ನುವಂಥ ಒಂದು ನಿರ್ಧಾರ ಬರುತ್ತೋ, ಯಾರ್ಯಾರಿಗೆ ಸಿಗಲಿದೆ ಅವಕಾಶ, ಕುತೂಹಲ ಮೂಡಿಸ್ತಾ ಇದೆ ಸಂಪುಟ ರಚನೆಯ ಆಯ್ಕೆ. ಸಚಿವರ ಆಯ್ಕೆ ಬಗ್ಗೆ ಅಭಿಪ್ರಾಯವನ್ನು ಸಂಗ್ರಹ ಮಾಡಲಿದ್ದಾರೆ. ಸಿದ್ದು ಡಿಕೆ ಅಭಿಪ್ರಾಯವನ್ನು ಹೈಕಮಾಂಡ್ ಕೇಳುತ್ತೆ. ತಮ್ಮ ಪಟ್ಟಿಯನ್ನು ರೆಡಿ ಮಾಡಿಟ್ಕೊಂಡು ದೆಹಲಿಗೆ ತೆರಳೋದಕ್ಕೆ ಸಿದ್ಧವಾಗಿದ್ದಾರೆ ಡಿಕೆಶಿ ಸಿದ್ದು. ಇಬ್ಬರ ಪಟ್ಟಿಯನ್ನು ಹಿಡಿದು ಸಚಿವರ ಆಯ್ಕೆ ಪ್ರಕ್ರಿಯೆ ಹೈಕಮಾಂಡ್ ಮಟ್ಟದಲ್ಲಿ ನಡೆಯುತ್ತೆ. ಹಾಗಾಗಿ ಇವತ್ತೇ ಲಿಸ್ಟ್ ಫೈನಲ್ ಆಗುತ್ತಾ, ಇವತ್ತೇ ಅನೌನ್ಸ್ ಆಗುತ್ತಾ ಅಧಿಕೃತವಾಗಿ ಕಾದು ನೋಡಬೇಕು. ಯಾಕಂದರೆ ಬುಧವಾರ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅವರು. ಡಿಕೆ ಶಿವಕುಮಾರ್ ಅವರ ಜೊತೆಗೆ 9 ಮಂದಿ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅಂತಂದರೆ ಟೈಮ್ ಅಂತೂ ಇಲ್ಲ ಹೈಕಮಾಂಡ್ ಮುಂದೆ. ಈಗ 9 ಮಂದಿ ಯಾರಾಗಿರ್ತಾರೆ, ಡಿಕೆ ಶಿವಕುಮಾರ್ ಅವರ ಜೊತೆ ಪ್ರಮಾಣ ವಚನ ಸ್ವೀಕಾರ ಮಾಡುವಂಥ ಆ 9 ಮಂದಿ ಯಾರು? ಎರಡನೇ ಹಂತದ ಲಿಸ್ಟ್ ಕೂಡ ಸಿದ್ಧವಾಗಿದ್ದರು. ಈಗ ಮೊದಲ ಹಂತದ ಲಿಸ್ಟ್ನಲ್ಲಿ 9 ಮಂದಿ ಸಚಿವರಾಗಿ ಪದಗ್ರಹಣವನ್ನು ಮಾಡ್ತಾರೆ. ನೂತನ ಸಂಪುಟ ಸೇರುವಂಥ ಆ 9 ಮಂದಿ ಯಾರು ಅನ್ನುವಂಥದ್ದು ಈಗ ಕುತೂಹಲವನ್ನು ಮೂಡಿಸ್ತಾ ಇದೆ. ಹೈಕಮಾಂಡ್ ಮಟ್ಟದಲ್ಲಿ ಇವತ್ತು ಏನು ನಿರ್ಧಾರ ಹೊರಬೀಳುತ್ತೆ. ಒಂದು ಕಡೆ ಸಿದ್ದರಾಮಯ್ಯ ತನ್ನ ಆಪ್ತ ಬಳಗ ಏನಿದೆ ಅಥವಾ ಆಪ್ತ ಬಣ ಏನಿದೆ ಅವರ ಒಂದು ಲಿಸ್ಟ್ ಸಿದ್ದರಾಮಯ್ಯ ಬಳಿ ಇದೆ. ಡಿಕೆಶಿ ಆಪ್ತ ಬಣದ ಲಿಸ್ಟ್ ಡಿಕೆಶಿ ಬಳಿ ಇದೆ. ಎರಡನ್ನೂ ನೋಡ್ತಾರೆ. ದೆಹಲಿಯಲ್ಲಿ ನಾಳೆ ಕೂಡ ಸಭೆ ಮುಂದುವರಿಯೋ ಸಾಧ್ಯತೆ ಇದೆ. ಇವತ್ತು ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ದೆಹಲಿಯಲ್ಲಿ ವಾಸ್ತವ್ಯವನ್ನ ಹೂಡ್ತಾರೆ. ಇದೇ ವೇಳೆ ರಾಜ್ಯಸಭೆ ಅಭ್ಯರ್ಥಿಗಳ ಫೈನಲ್ ಬಗ್ಗೆಯೂ ಕೂಡ ಚರ್ಚೆ ಆಗಲಿದೆ. ರಾಜ್ಯದ 4 ರಾಜ್ಯಸಭಾ ಸ್ಥಾನಗಳು ಮತ್ತು ಪರಿಷತ್ನ 7 ಸ್ಥಾನಗಳಿಗೆ ಚುನಾವಣೆ ನಡೆಸೋ ಸಂಬಂಧ ಈ ಬಗ್ಗೆ ಈಗಾಗಲೇ ಸಿದ್ಧತೆಗಳನ್ನು ಚುನಾವಣಾ ಆಯೋಗ ಮಾಡಿಕೊಳ್ತಾ ಇದ್ರೆ, ಈ ವಿಚಾರವಾಗಿಯೂ ಕೂಡ ಚರ್ಚೆ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿ ನಡೆಯಲಿದೆ ಇವತ್ತು ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ರಾಜ್ಯಸಭೆ ಅಭ್ಯರ್ಥಿಗಳ ಫೈನಲ್ ಬಗ್ಗೆಯೂ ಕೂಡ ಚರ್ಚೆ ಆಗಲಿದೆ. ದೆಹಲಿಯಲ್ಲಿ ನಾಳೆಯೂ ಸಭೆ ಮುಂದುವರಿಯೋ ಸಾಧ್ಯತೆಗಳು ಇದ್ದು, ಪ್ರಮುಖವಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಏನು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕು.
ಒಂದು ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯನವರು ಮತ್ತೊಂದು ಕಡೆ ಸಂಪುಟ ರಚನೆ ಆಗುತ್ತೆ ಅನ್ನೋದಾದರೆ ಸಂಪುಟದಲ್ಲಿ ಯಾರಿಗೆಲ್ಲ ಅವಕಾಶ ಸಿಗಬಹುದು ಅನ್ನುವಂಥ ನಿರೀಕ್ಷೆಗಳು. ಲಿಸ್ಟ್ ಏನೋ ರೆಡಿಯಾಗಿದೆ, ಆದರೆ ಹೈಕಮಾಂಡ್ ಅದಕ್ಕೆ ಮುದ್ರೆಯನ್ನು ಒತ್ತಬೇಕಲ್ಲ, ಹೈಕಮಾಂಡ್ ನಿರ್ಧಾರವನ್ನು ತೆಗೆದುಕೊಳ್ಬೇಕಲ್ಲ, ಯಾರಿಗೆಲ್ಲ ಅವಕಾಶವನ್ನು ಕೊಡಬೇಕು ಅಂತ. ಇವತ್ತು ದೆಹಲಿಯಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೆಯಲಿದ್ದು ಸಚಿವರ ಆಯ್ಕೆ ಬಗ್ಗೆ ಅಭಿಪ್ರಾಯವನ್ನು ಸಂಗ್ರಹ ಮಾಡ್ತಾರೆ. ಹೈಕಮಾಂಡ್ ನಾಯಕರು ಇಬ್ಬರ ಅಭಿಪ್ರಾಯವನ್ನು ಸಂಗ್ರಹ ಮಾಡ್ತಾರೆ. ತಮ್ಮ ತಮ್ಮ ಪಟ್ಟಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಈಗಾಗಲೇ ಸಿದ್ದು ಡಿಕೆ ದೆಹಲಿಗೆ ಇವತ್ತು ತೆರಳುತ್ತಾ ಇದ್ದಾರೆ. ಇಬ್ಬರ ಪಟ್ಟಿಯನ್ನು ಹಿಡಿದು ಸಚಿವರ ಆಯ್ಕೆ ಪ್ರಕ್ರಿಯೆ ಹೈಕಮಾಂಡ್ ಮಟ್ಟದಲ್ಲಿ ನಡೆಯಲಿದೆ.